ನಮಸ್ತೆ ವೀಕ್ಷಕರೇ, ಟೆಂಪಲ್ ಕಲ್ಚರ್ ಆಫ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಇಂದು ನಾವು ಚಂಪಕಧಾಮ ಸ್ವಾಮಿ ದೇವಾಲಯದ ಇತಿಹಾಸದ ಬಗ್ಗೆ ತಿಳಿಯೋಣ. ಕಲ್ಯಾಣಿಯ ರಹಸ್ಯ. ಪಾಂಡವರ ವಂಶಸ್ಥರಾದ ಜನಮೇಜಯ ಮಹಾರಾಜನು ರೋಗದಿಂದ ಬಳಲುತ್ತಿದ್ದನು. ತನ್ನ ಸಂಕಟವನ್ನು ನಿವಾರಿಸಲು ಅವನು ಋಷಿಗಳ ಸಲಹೆಯನ್ನು ಕೇಳಿದನು. ಋಷಿಗಳು ಅವನಿಗೆ ಎಲ್ಲ ರೀತಿಯ ಸಲಹೆಗಳನ್ನು ನೀಡಿದರು. ಅವರ ಪೂರ್ವಜರು ನಿರ್ಮಿಸಿದ ದೇವಾಲಯಗಳಿಗೆ ಭೇಟಿ ನೀಡಿದರೆ ಮಾತ್ರ ನೋವುಗಳು ಮಾಯವಾಗುತ್ತದೆ ಎಂದು ಹೇಳಿದರು. ಜನಮೇಜಯ ಎಲ್ಲ ದೇವಾಲಯಗಳ ದರ್ಶನವನ್ನು ಹೊಂದಲು ನಿರ್ಧರಿಸಿದನು. ಅವರು ತೀರ್ಥಯಾತ್ರೆಯಲ್ಲಿದ್ದಾಗ ಅವರು ಚಂಪಕಧಾಮ ಸ್ವಾಮಿ ದೇವಸ್ಥಾನವನ್ನು ಕಂಡರು. ಅದು ಚಂಪಕರಾಯ ದೇವಸ್ಥಾನ ಪಾಂಡವರು ನಿರ್ಮಿಸಿದರು. ಅವರು ತಕ್ಷಣವೇ ಶ್ವಾನ ಚಂಪಕರಾಯರ ಸೇವೆಯನ್ನು ಪ್ರಾರಂಭಿಸಿದರು. ಜನಮೇಜಯ ಮಹಾರಾಜ ಜೊತೆಗಿದ್ದ. ಅದು ಕೂಡ ಅದೇ ಕಾಯಿಲೆಯಿಂದ ಬಳಲುತ್ತಿತ್ತು. ಕಾಡಿನ ಮಧ್ಯದಲ್ಲಿ ಬಾಯಾರಿದ ನಾಯಿ ಕಲ್ಯಾಣಿಯನ್ನು ನೋಡಿತು. ತಕ್ಷಣವೇ ಬಾಯಾರಿಕೆ ನೀಗಿಸಲು ಆ ಕಲ್ಯಾಣಿಯ ನೀರನ್ನು ಕುಡಿಯಿತು. ನಾಯಿ ನೀರನ್ನು ಮುಟ್ಟಿದ ತಕ್ಷಣ ಅದು ರೋಗದಿಂದ ಮುಕ್ತವಾಯಿತು. ಈ ಘಟನೆಯನ್ನು ನೋಡಿದ ಜನಮೇಜಯನು ತಕ್ಷಣ ಸ್ನಾನ ಮಾಡಿದನು. ಅವನು ಸ್ನಾನ ಮಾಡಿದ ತಕ್ಷಣ ರಾಜನು ರೋಗದಿಂದ ಮುಕ್ತನಾದನು. ಕೂಡಲೇ ಹನುಮಂತನು ಪ್ರತ್ಯಕ್ಷನಾಗಿ ಜನಮೇಜಯನನ್ನು ಆಶೀರ್ವದಿಸಿದನು. ಹನುಮಂತ ಅವರಿಗೆ ತಿಳಿಸಿದರು, ಕಲ್ಯಾಣಿ ಅವನ ವಾಸಸ್ಥಾನವಾಗಿತ್ತು ಮತ್ತು ತೀರ್ಥವು ಉತ್ತಮ ಗುಣವನ್ನು, ವೈದಿಕೀಯ ಗುಣಗಳನ್ನು ಹೊಂದಿದೆ ಮತ್ತು ಎಲ್ಲ ರೋಗಗಳನ್ನು ಗುಣಪಡಿಸುವ ಗುಣ ಕಲ್ಯಾಣಿಯನ್ನು ಸ್ವರ್ಣಮುಖಿ ಎಂದು ಕರೆಯಲಾಗುತ್ತದೆ. ಒಂದು ದೇವತೆ ಕಲ್ಯಾಣಿಯ ಕೆಳಭಾಗದಲ್ಲಿ ಹನುಮಂತನು ನೆಲೆಸಿದ್ದಾನೆ. ಲಕ್ಷ್ಮೀ ನರಸಿಂಹ ದೇವಾಲಯ. ಚಂಪಕಧಾಮ ಸ್ವಾಮಿ ದೇವಸ್ಥಾನದ ಹಿಂಭಾಗದ ಬೆಟ್ಟದ ಮೇಲೆ ಲಕ್ಷ್ಮೀ ನರಸಿಂಹ ದೇವಾಲಯವಿದೆ. ಈ ದೇವಾಲಯವು ಕಡಿದಾದ ಸರಣಿಯ ಮೇಲ್ಭಾಗದಲ್ಲಿರುವ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ದಾರಿ ಮಾಡಿಕೊಡುತ್ತದೆ. ಬೆಟ್ಟ ಕಾಡಿನ ಮಧ್ಯದಲ್ಲಿರುವ ದೇವಸ್ಥಾನದ ಹಿಂದೆ ನಿಗೂಢ ಕಲ್ಯಾಣಿ ಇದೆ. ಕಲ್ಯಾಣಿಯಲ್ಲಿ ನೀರು ಹರಿಸುವ ಮೂಲಕ ಹನುಮಂತ ಮತ್ತು ಪ್ರತಿ ಅಮಾವಾಸ್ಯೆಯಂದು ಭಕ್ತರು ಈ ಕಲ್ಯಾಣದಲ್ಲಿ ಸ್ನಾನ ಮಾಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುತ್ತಾರೆ.